ಎಷ್ಟು ಬೇಗ ಹೆದರ್ಕೊಂಡು ಜೀವನ ಬಿಟ್ಟು ಅದೇ ನೀವು ತಿರುಗಿದ್ದಲ್ಲ ತಿರುಗಿದ್ದು ಅಂತ ಕೃಷ್ಣನಿಗೆ ಆ ದ್ರೋಹ ಮಾಡಿದವ ಅನ್ನ ನಿಮ್ಮ ಸ್ವಾಮಿಗೆ ಅಂತ ಸ್ವಾಮಿ ದ್ರೋಹ ಇಟ್ಕೊಂಡು ನೀವು ಸ್ವಾಮಿ ದ್ರೋಹಿಗಳಾಗ್ತೇವೆ. ನೀವೆಲ್ಲ ಇವತ್ತು ಈ ಸ್ಥಿತಿಯಲ್ಲಿ ಹೀಗಿದ್ದೀರಿ, ಈ ಮಟ್ಟಕ್ಕೆ ನೀವು ಬೆಳೆದಿದ್ದೆ ಯಾರು ಯೋಗ್ಯತೆ ಬೆಳೆದ ಅದು ಕಲ್ಪನೆ ಇತ್ತು. ರಕ್ಷಣೆ ಮಾಡ್ತೇನೆ ಅಂತ ಹೇಳಿಕ್ಕೆ ನೀವು ನಿಮಗೆ ನಿಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಗಟ್ಟಿಗೆ ಅಲ್ಲ. ಒಂದು 2 ಜನ ಹೆಚ್ಚಿಗೆ ಬಂದು ಪಾಪ ನಿಮ್ಮಲ್ಲಿ ಎಷ್ಟು ಜನ ಉಪವಾಸಿಗೆ ಬಂದು ನಿಮಗೆ ಗೊತ್ತಿಲ್ಲ. ನನ್ನ ಹತ್ರ ಕೇಳಿದ್ರು ಪ್ರಶ್ನೆ ಬೇರೆ ಅಂತಿತ್ತು ಬಿಡ. ನಾನು ಹೇಳಿದ್ದು ಹಾಗಾಗಿ ಹೇಳ್ತಾ ಇದ್ದೇನೆ, ನೀವೇ ಬಡಪಾಯಿಗಳಾಗಿ ಅವನನ್ನು ಇಟ್ಟುಕೊಂಡು ಅವನನ್ನು ಅದರ ಬೇಡ ಕೃಷ್ಣ ಗೋವಿಂದ ಕೇಶವ ಹೇಳುವ ನೀವು, ಅದೇ ಹೇಳುವ ನೀವು ಇನ್ನೊಬ್ಬರಿಗೆ ರಕ್ಷಣೆ ಇಲ್ಲ. ಯಾಕೆ ಬಿಟ್ಟು ಮಾಡ್ತೀರಾ? ಮಾತಾಡ್ಬೇಕು ಅಂತಿತ್ತು ಆಗಿದೆ. ಅಧಿಕ ಪ್ರಸಂಗವೇ ಅಧಿಕ ಮತ್ತೆ ನಂದು ಈ ಪ್ರಸಂಗ ಉಂಟು ನೋಡು, ಇದೇ ಸುಡುಗಾಡೆ ಅಧಿಕ ಎಂತ ಮಾಡ್ತೀವಿ ಅದಕ್ಕೆ ಇದ್ದದ್ದೇ ಮಾಡಿದ್ದು ನಾವು. ಅಂದ್ರೆ ನಿನಗೆ ಮತ್ತು ಮಾತಾಡಬೇಕು ಅಂತಿತ್ತ ಹೆಂಗೆ ಮಾಡಿದ ಕಡಿಮೆ ನೀನು ನನ್ನ ವಿಷಯ ಗೊತ್ತು ಮತ್ತೆ ನಾನು ಬಾಯಿ ತೆಗಿಸ್ಬೇಡ. ಓಲೆಯ ತಂದ ಓಲೆಯ ಕಾರ ಓಲೆಯ ಕಾರಗೆ ಎಂತ ಹುಂಬುನು ದೇಹ ಬೆಳೆದಿರಿ ಬಿಟ್ಟರೆ ಬುದ್ಧಿ ಬೆಳೆಯಲಿಲ್ಲ ನಿನಗೆ. ಮನೆ ಮನೆಗೆ ಓಲೆ ಹಂಚುವ ನಾನು ಓಲೆ ಕಾರ, ಇದಕ್ಕೆ ರಾಯವಾರಿ ಅಂತ ಹೇಳಿದ್ರೆ ನಿಮ್ಮ ನಾಲ್ಗೆ ಎತ್ತಲಿದ್ಯಾ? ಇನ್ನೊಬ್ಬರನ್ನು ಗುಡಿಸುವ ಗುಡಿವೇ ಇಲ್ಲ ನಿಮಗೆ. ನೀವೇ ದೊಡ್ಡ ಸಂಧಿಗಳು ಬಿಟ್ಟು ಬೇರೆ ಅಂತದ್ದು ಇಲ್ಲ. ಏ ಭೀಮಾ, ಇವತ್ತಿನವರೆಗೆ ಪಾಂಡವರ ಬಗ್ಗೆ ಅಭಿಮಾನ ಇಟ್ಟುಕೊಂಡು ನಾನು ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ಲ. ಸುಮ್ಮನೆ ಬೇಡ ಹೋಗಿ ಎಷ್ಟೋ ಪ್ರಚಾರ ಹೆಸರು ಮಾಡಿದ್ದುಂಟು ನೀವು. ಪೂರ್ಣ ಯೋಗ್ಯತೆ ಇದ್ದಲ್ಲ, ಆದ್ರೂ ನಮ್ಮವರು ಅಂತ ನಾವು ಸುಮ್ಮನಿದ್ದೆ. ಎಂತದ್ದು ನಿನ್ನ ಬಗ್ಗೆ ಎಲ್ಲ ಬಾಯಿ ತೆಗೆದ್ರೆ ಎಷ್ಟು ವಿಷಯ ಇಲ್ಲ. ಏನುಂಟ ಹೌದಲ್ಲ? ನಿನ್ನ ತಾಯಿ ಕುಂತಿದ್ದೇವೆ, ನಿನ್ನ ಅರಣ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ನೀನು 1 ವರ್ಷದ ಮಗುವಾಗಿದ್ದಾಗ ಹುಲಿ ಕೂಗಿದ್ದು ಕೇಳಿ ಪಾಪ ಹೆದರು ಕೈ ಬಿಟ್ಲು. ಬಂಡೆಗಳ ಮೇಲೆ ಭೀಮ ಬಿದ್ದ, ಬಂಡೆಗಳಲ್ಲೇ ಹೊರಗೋಯ್ತು. ನಾವೆಲ್ಲ ಪಾಪ ಅಲ್ಲೇ ನಮ್ಮ ಜನಕ್ಕೆ ಹೆಸರು ಬಂದು ನಮ್ಮ ತಂದೆ ಅದೇ ದೇವರಲ್ಲಿ ಸುಡುದ ತೊಟ್ಟು ಯಾರೇ ಆಗಲಿ ಹೆಸರು ಬಂದ್ರೆ ಸಹಿ ಇಲ್ಲ. ಆ ಕಾರಣಕ್ಕೆ ನಾವು ಸುಮ್ಮನಿದ್ದೆ. ಇಲ್ಲವರು ನಾನು ಕೇಳುದು, 1 ವರ್ಷದ ಶಿಶು ಅಂತ ಹೇಳಿದ್ರೆ ಮಾಂಸದ ಮುದ್ದೆ ಇದ್ದಾಗಿರ್ತದೆ. ಅದು ಬಿಟ್ಟು ಬಂಡೆಗಳು ಹೊಡಿಲಿಕ್ಕೆ ಉಂಟ. ನಾನು ಇನ್ನಷ್ಟು ಕೇಳುದು, ಒಡೆದ ಬಂಡೆಗಳ ಮೇಲೆ ನೀ ಬಿದ್ದದ್ದ ಅಲ್ಲ ನೀ ಬಿದ್ದ ಮೇಲೆ ಹೊಡೆದದ್ದ? ಪ್ರಚಾರ ಹೇಗೆ ಕೇಳಿ ಇವ ಬಿದ್ದು ಹೊಡೆದದ್ದು ಅಂತ. ಆಗ ಹೌದು ಅಲ್ಲ ಅಂತ ನೋಡುವುದಕ್ಕೆ ನೀವಿದ್ದೀಯಾ? ನಾನಿಲ್ಲ. ಹಾಗಂತ ಅದನ್ನು ಹೌದು ಅಲ್ಲ ಅಂತ ಹೇಳಿ ನೀವು ದೊಡ್ಡವನ? ನೀವು ದೊಡ್ಡವ, ನೀವು ಹೆತ್ತವಳು ಸಣ್ಣವಳ? ಇವನನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ. ನೀನು ನೋಡಿದ್ದಲ್ಲ, ಇವನನ್ನು ಹೆತ್ತವಳು ದೊಡ್ಡವಳು ಅಂತ ಆದ್ಮೇಲೆ ಅವಳೇ ಹೇಳಿದ್ದನ್ನು ಒಪ್ಪತಕ್ಕದ್ದು. ಎಲ್ಲ ಒಪ್ಪಿರುವಾಗ ನಿನ್ನದೆಂತ ತಾಯಿ ಮಗನ ವಿಷಯದಲ್ಲಿ ಹೇಳಿಕೊಂಡದ್ದೆಲ್ಲ ಒಪ್ಪತಕ್ಕದ್ದು ಹೇಳಲಿಕ್ಕೆ ಆಗುವುದಿಲ್ಲ. ನೀ ಹೇಳಬೇಕು, ನಿಮ್ಮ ಒಳಗೆ ಹೇಳ್ಕೊಳ್ಳೋದೇ ಬಿಟ್ಟರೆ ಇದು ಸಮಸ್ಯೆ. ಅಲ್ಲೂ ಇನ್ನೂ ಒಂದು ಗುಟ್ಟು, ಕಾಡಿನಲ್ಲೇ ಯಾವತ್ತೂ ಇದ್ದವಳು, ಈ ಪ್ರಾಣಿಗಳ ಮಧ್ಯೆ ಇದ್ದವಳೆ. ಹುಲಿ ಗರ್ಜನೆ ಕೇಳಿ ಹೆದರಿ ಅದು ಕೈ ಬಿಟ್ಟು ಮಗು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ. ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಕಾಡಿನಲ್ಲಿಯೇ ಹುಟ್ಟಿದ್ದವಳು ಅಲ್ಲ ಅವಳು. ಕಾಡಿಗೆ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಹೋಗಿ ಅದು ಬಹಳ ಕಾಲ ಇದ್ದವಳು. ನಾನು ಹೇಳುವುದು ಪ್ರತ್ಯಕ್ಷ ಯಮ ಬಂದ್ರೆ ಹೆದರ್ಲಿಲ್ಲ ಅವಳು. ಈ ಜೀವರಾಶಿಗಳನ್ನು ಕೊಂಡೊಯ್ಯುವ ಅವ ಅಂತ ಎಲ್ಲರಿಗೂ ಯಮ ಅಂದ್ರೆ ಹೆದರಿಕೆ. ಹಾಗೆ ಹೆದರ್ಲಿಲ್ಲ. ಶಾಖ ಕೊಡುವ ಸೂರ್ಯವಂತಾಗಿಯೂ ಹೇಳಲಿಲ್ಲ ಅಲ್ವಾ? ಹಾಗಂತ ಊರಿಗೆ ಹೆದರಿಲ್ಲ ಎನ್ನುವ ಕಾರಣಕ್ಕಾಗಿ
ನಮ್ಮ ಬುಡಕ್ಕೆ ಕೈ ಹಾಕುವ ನೀನು ನಿನ್ನ ಬುಡ ಗಟ್ಟಿ ಉಂಟು ಅಂತ ತಿಳ್ಕೊಂಡಿದ್ದೀಯಾ? ನಮ್ಮ ಬುಡದ ಬಗ್ಗೆ ಆಧಾರ ಹಿಡಿತ ಇಲ್ಲದೆ ಮಾತಾಡ್ಲಿಲ್ಲ ನಾನು. ಅಂದ್ರೆ ಬುಡವೇ ಇಲ್ಲ. ನೀ ತಿಳ್ಕೋಬೇಕು, ಬುಡ ಇಲ್ಲದೆ ನಾವಿಲ್ಲ, ಯಾರು ಇರುವುದಿಲ್ಲ. ಅದೊಂದು ನೆನ್ಪಿಟ್ಕೊ. ಆ ಬುಡ ನಮ್ದೇನು ಅಂತ ಹೇಳಲಿಕ್ಕೂ ಕೇಳಲಿಕ್ಕೂ ನಿಮ್ಗೆ ಗೊತ್ತಿಲ್ಲ. ನಮಗೆ ಗಟ್ಟಿ ಉಂಟಾ? ಅದು ನಿಮಗೆ ಗಟ್ಟಿ ಉಂಟು ಅಂತ ತಿಳ್ಕೊಂಡಿದ್ದೆ. ನಿಮ್ಗೆ ಎಷ್ಟು ಉಂಟು ಅಂತ ನನಗೆ ಗೊತ್ತು. ನಮ್ಮ ಬುಡದ ಬಗ್ಗೆ ವಿವರಣೆ ಕೇಳಿ ನೀವು ಇವತ್ತು ಯಾರ ಮೇಲೆ ಬೀಳುದು. ನಮ್ಮ ಬುಡ ಎಷ್ಟು ಗಟ್ಟಿ ಉಂಟು ಎನ್ನುವುದು ಲೋಕಕ್ಕೆ ಗೊತ್ತುಂಟು. ನಿನ್ನದು ಎಷ್ಟು ಗಟ್ಟಿ ಉಂಟು ಅಂತ ನಿನಗೆ ಗೊತ್ತಿಲ್ಲ. ಲೋಕಕ್ಕೆ ಗೊತ್ತಿದ್ದ ವಿಷಯ ಹೇಳ್ತಾ ಇರುವುದು ನಾನು. ಇಂಥದ್ದೇ ಮಾಡ್ಕೊಂಡಿದ್ದೀವಿ ಅಂತ ಹೆಸರು ಮಾಡಿದ್ದು ಮತ್ತೆಂತದ ಏನ ಸರಿಯಾಗಿ ಕೊಡ್ತೀಯ ಅಲ್ವಾ? ನೀನು ಬುದ್ಧಿ ಹೊಡೆದ, ನಿನಗೆ ಬುದ್ಧಿ ಬರಲಿ ಅಂತ ಹೊಡೆದೆ. ಬುದ್ಧಿ ಬರಲಿ ಅಂತ ಈ ಮಕ್ಕಳಿಗೆ ಹೊಡೆದ. ಈಗಾದ್ರೂ ಕೂಡ ಎಷ್ಟು ಗಟ್ಟಿ ಉಂಟು ಅಂತ ಗೊತ್ತಾಯ್ತದೆ ನಿಮಗೆ. ಈ ಕೆಲವರಿಗೆ ಪೆಟ್ಟು ಬಿದ್ದಾಗ ಆಯಾಸ ಆಗ್ತದೆ, ನಿನಗಾಗಲ್ಲ. ಬೇರೆಯವರು ಕೊಟ್ಟರೆ ಅದೆಲ್ಲ ನಮ್ಮೊಂದು ಶೈಲಿಯೋ. ನಾವು ನಿನ್ನ ಕಲ್ಪನೆ ಇಲ್ಲ. ನೀವು ಹೊಡೆದ್ರು ಒಂದೇ ರೀತಿ, ತಿಂದ್ರು ಒಂದೇ ರೀತಿ, ಭಾವದ ಕಲ್ಪನೆಯಿಂದ ಹೋದವರು. ನಮಗೆ ಪ್ರತಿಯೊಂದು ಕ್ಷಣಕ್ಕೂ ಸ್ಪಂದಿಸುವ ಗುಣ ಉಂಟು. ಬುದ್ಧಿ ಹೊಡೆದ ಬುದ್ಧಿಗೆ ಗುಣ. ನಾಲ್ಕು 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 ಭಾರತ ನಾಲ್ಕು ನಾಲ್ಕು ಪುಣ್ಯಾತ್ಮ, ನೀವಿಲ್ಲದೆ ಭಾರತದಲ್ಲಿ ಯಾವುದೇ ಕಾರ್ಯಕ್ರಮ ಸರಿಯಾಗಿ ಆಗುವುದೇ ಇಲ್ಲ. ಎಷ್ಟೋ ಸಲ ಕಾರ್ಯಕ್ರಮದ ಆದಾಗ ವಿಶೇಷ ಊಟ ಇದ್ದಾಗ ನಿಮ್ಗೆ ನೆನಪಾಗುದು ನಾವು. ಯಾಕೆಂದ್ರೆ ಮಾಡಿಕೆಲ್ಲ ಕಷ್ಟಕೊಂಡೆಲ್ಲ ತಿಳಿಸಾಡ್ತಾರೆ. ನೀವಿದ್ರೆ ಆ ಸಮಸ್ಯೆ ಕೊಟ್ಟದ್ದು ಮೂರೇ, ಮತ್ತು ಒಂದು ಕೊಟ್ಟರೆ ನೀನು ಹೇಳಲಿಕ್ಕೂ ಇರುವುದಿಲ್ಲ. ಕೈ ಹಿಡಿದು ಬೇಡ ಈಗ ಎಂತದ್ದು ರಾಯಭಾರಿ ಮೊದಲ ಅರ್ಥ ಗೊತ್ತಿದ್ರೆ ಶಾತ ಏನು ಬ್ರಹ್ಮಜ್ಞಾನಿಗಳೇ, ಯಾರಿಗಾದ್ರೂ ಮನೆ ಹಾಳು ಮಾಡ್ತೇನೆ. ಬಳಿರೇ ಪರಾಕ್ರಮ ಗಂಭೀರ. ಸುಳ್ಳಲ್ಲ, ದ್ವಾರಕ್ಕೆ ಯಾರು ಕೇಳಿದ್ದೀರಿ? ಅಲ್ಲ, ನಿಮ್ಗೆ ನಾಲ್ಕು ಬಿದ್ದ ಮೇಲೆ ಅಪಾಯಿಂಟ್ ಅಂತ ಮಾಡಿ ನೀವು ಎಲ್ಲಿ ತಲೆ ನಿಮ್ದೊಂದು ಅವ್ನು ಕೈ ಎತ್ತು ಮೊದಲು ಅಪಾಯಿಂಟ್ಮೆಂಟ್ ಮಾಡಿ ಅಂದೆ ನಾವು. ನೀವು ಅದನ್ನು ಹೇಳಿದ್ರೆ ಅಲ್ಲ, ನಾ ಹೇಳಿದ್ದೆ ಅವ್ನು ಜೋರಾಗ ಒಂದು ಕೈ ಆಗ ಅಪಾಯಿಂಟ್ಮೆಂಟ್ ಮಾಡಿ ಅಂತ. ನಾವು ಬಿದ್ದ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ತೇವೆ ನೀವು. ನಾವು ಕಲ್ಪನೆಯಲ್ಲೇ ಆಗೆಲ್ಲಾದ್ರೂ ಅಪ್ಪನ ಸುದ್ದಿ ಹೇಳಿದ್ರೆ ಮತ್ತೆ ಈ ಮಗ ಮನೆಗೆ ಹೋಗುವುದೇ ಇಲ್ಲ. ನಾಲ್ಕನೇದಕ್ಕೆ ನಾವಿಲ್ಲ. ನಾ ತಿಳ್ಕೊಂಡಿದ್ದೇವೆ ಪಾಂಡವರು ಸಂಸ್ಕಾರ ಇದ್ದವರು. ಅವರಿಗೆ ಸಂಸ್ಕಾರ ಉಂಟು. ಅದೇ ನಿಮಗೆ ನಮಗೆ ಕತೆ ಬಿಡಿಯೋದು. ನನ್ನ ಕತೆ ಇಲ್ಲ, ಅವರಿಗೆ ಉಂಟು. ಆದ್ರಿಂದ ಮನೆಗೆ ಬಂದವ್ರ ಮೇಲೆ ಕೈ ಮಾಡುವುದಿಲ್ಲ ಎಂಬುದು ಗೊತ್ತಿದೆ. ಹಾಗಾಗಿ ಎಷ್ಟು ಮಾತಾಡಿದ್ರು ಪೆಟ್ಟೊಂದು ಬೀಳುವುದಿಲ್ಲ. ಆದ್ರೂ ಮಗು ನೋಡಲಿಲ್ಲ. ಆ ಭೀಮ್ ಕೊಟ್ಟದ್ದು ಅಂದ್ರೆ 3 ಗಾಂಡು. ಮೂರೇ ನಾಲ್ಕು ಬಿಟ್ಟಿನ ನಮ್ಮ ಹೆಣ ನೀವೇ ತಗೊಂಡು ಹೋಗ್ಬೋದು. ಅಲ್ಲ, 3 ಪೆಟ್ಟು ಎಂಟದ್ದು. ಒಂದು ಮುಷ್ಟಿ ಕಟ್ಟು ಬಿಟ್ಟ ನೋಡಿ ಬೆನ್ನಿಗೆ, ಉಸಿರೆಲ್ಲ ಸಿಕ್ಕೊಂಡಾಗ ಇಡೀ ಪ್ರಪಂಚ ಕತ್ತೆ ಆಯ್ತು. 2ನೇ ಪೆಟ್ಟು ಬಿದ್ದದ್ದೇ ನೋಡಿ, ಹಗಲಲ್ಲಿ ನಂಗೆ ನಕ್ಷತ್ರ ಸೂರ್ಯ
ಮೂರನೇ ಪೆಟ್ಟು ಕೊಟ್ಟಿದ್ದಾರೆ. ಸೂರ್ಯ ಚಂದ್ರ ಎಲ್ಲ ಮಂದಿರದಲ್ಲೇ ಇದ್ದಾರೆ. ನಾನು ನೋಡಿಬೇಡ, ಅಲ್ಲಿ ನೋಡ್ರೆ ಸೂರ್ಯ ಚಂದ್ರ ಎಲ್ಲ ಮಂದಿರದಲ್ಲೇ. ಕೆಳಗೆ ನೋಡಿದ್ರು ಸೂರ್ಯ ಚಂದ್ರ ಅಂದ್ರೆ ಅವನ ಪೆಟ್ಟು ಹೇಗಿರ್ಬೋದು. ಭೀಮ ದೇಹದಲ್ಲಿ ಮಾತ್ರ ಬೆಳೆದದ್ದು ಅಂತ ಮಾಡಿದ್ದೆ. ಆ ಮುಷ್ಟಿ ಘಾತ ಉಂಟು ನೋಡಿ ದೇವರಾಣೆ. ನಾವು ಗಟ್ಟಿ ಪಿಂಡ ಆಗ್ಲಿಕ್ಕಾಗೆ ಇದ್ದದ್ದೇ ಬಿಟ್ಟರೆ, ಮತ್ತೆ ಬೇರೆಯವರು ಸಾಧಾರಣದವರು ಬಿಟ್ಟರೆ ಅವನ ಮನೆಯವರು ಸಂತಾಪವೇ ಸೂಚಿಸ್ಬೇಕೇ ಬಿಟ್ಟರೆ ಮತ್ತೆ ಬೇರೆ ಇಲ್ಲ. ಆದ್ರೆ ಈಗ ಅರ್ಥ ಆಯ್ತು, ನೀನು ಹೋದ್ಮೇಲೆ ನಾಲ್ಕು ಬೀಳ್ತದೆ, ಬಿದ್ದು ವಿನ ಬರಬೇಡ ಅಂತ. ಅಂದ್ರೆ ರಾಯಭಾರಕ್ಕೆ ನಾನಾಗಬೇಕು ಅಂತ ಕಳಿಸಿದ್ದಲ್ಲ, ನಮ್ಮ ತಲೆಯಲ್ಲಿ ಬಂದಿತ್ತು. ಅಲ್ಲ ದೇವರು ಅದೇ ಕೃಷ್ಣ ದೇವರು ಹೋಗುದಾ ಯಾರು ಅಲ್ಲಮ್ಮ, ಆ ಜಿಜ್ಞಾಸೆ ನನಗೆ ಬಂದಿತ್ತು ಹೇಳುವುದು. ಅವನಿಗೆ ದೇವರಾತ್ರಿಂದ ಗೊತ್ತಾಯ್ತು. ಹಾಗಂತ ನಾ ಎಲ್ಲೂ ಅವನ ಮುಂದೆ ಎಲ್ಲೂ ಹೇಳಿಲ್ಲ. ಆದ್ರೂ ಅವನಿಗೆ ಗೊತ್ತಾಯ್ತು ತನ್ನ ಅಸ್ತಿತ್ವ ಏನು, ಸ್ಥಿರತೆ ಏನು ತೋರಿಸ್ಬೇಕು ಹಿಂಗೆ ಏನು ಕಾರಣಕ್ಕಾಗಿ ನಮ್ಗೆ ಕಳಿಸಿದ್ದೆ ಬಿಟ್ರೆ ಮತ್ತೆ ಪ್ರಸಂಗದಲ್ಲಿ ನಾನಂತ ಕಡಿದೆ ಅಂತಲ್ಲ. ಇಷ್ಟು ಮಾಡಿದ್ದಾಳೆ. ಈಗ ನನಗೆ ಅರ್ಥ ಆಯ್ತು, ಇಲ್ಲಿ 1.90 ಒಟ್ಟಿಲ್ಲ ಅಂತ ಹೇಳಿದ್ದ. ಆದ್ರೆ ಈ ಬಡಪಾಯಿ ಮಕ್ಕಳು ಮಾತ್ರ ಬಿಡುವುದಿಲ್ಲ, ಬಿಡುವುದಿಲ್ಲ. ಅಯ್ಯ ಮೊದಲು ನಾವೊಂದು ಜಾತಿ ನಿಮ್ಮಾಗೆ ಒಂದು ಸಲ ಕೊಂಡಿಟ್ರೆ ಅವನು ಸರ್ವನಾಶ ಮಾಡಿದ್ದ. ಕೊಂಡಿಟ್ಟುಕೊಂಡೇ ತೆಗೆಲಿಕ್ಕೆ ನಮಗೂ ಗೊತ್ತು. ಅಷ್ಟ ಮಾಡಿ ಇವರು ಸರ್ವನಾಶ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಒಂದು ಬಿದ್ದದ್ದು 4 ಆದ್ರೆ 8 ಬೀಳುವ ಮಾಡಲಿಲ್ಲ. ನಾ ಬಾರುತ್ತನೇ ಸುಳ್ಳು. ಈಗ ನೀವು ಹೋಗುವ ದಾರಿ ಅದೇ ಅವಾಗ ಓಡಿ ಓಡಿ ಗಲ್ಲಿ ಗಲ್ಲಿ ಸುಮ್ಮನೆ ಅಲ್ಲ, ನಾವು ಮುಚ್ಚಾಕೊಂಡು ಹೋಗ್ತಿರ್ತೆ. ಮತ್ತೆಲ್ಲರೂ ಬಾಯಿ ತಪ್ಪಿ ರಥ ಏರಿ ದಾರುಕ ನಮ್ಮ ವಿಳಾಸ ಯಾವನು ಬಂದನು